ನಾನಿದ್ದೀನಿ. ನನಗೆ ಆಸ್ತಿಲಿ ಪಾಲ್ ಬೇಕು. ಮೋನಿಕಾ ಗಂಡ ಸಿಕ್ಕಿದ್ಮೇಲೆ ಎಲ್ಲ ಸಮಸ್ಯೆ ಮುಗೀತು. ಇಷ್ಟು ದಿನ ನೀನು ಸಿಕ್ಕಾಕೊಂಡಿದ್ದ ಚಕ್ರವ್ಯೂಹದಿಂದ ಹೊರಗೆ ಬಂದೆ ಅಂತ ಖುಷಿ ಪಡೋ ಅಷ್ಟರಲ್ಲಿ ಆದಿಭಾವ ಇಂಥ ದೊಡ್ಡ ಶಾಕ್ ಕೊಟ್ಬಿಟ್ರಲ್ಲ ಪ್ರೀತು. ಆಸ್ತಿಲಿ ನಾನು ಪಾಲ್ ಕೇಳಬೇಕಂತ ಅನ್ಕೊಂಡಿದ್ದೆ, ಆದರೆ ನನ್ನ ಬದಲು ಬ್ರೋ ಕೇಳ್ದ. ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಷ್ಟೇ. ಅಲ್ಲ, ಭಾವನ ಪರವಾಗಿ ಅತ್ತೆ ಮುಂದೆ ನಿಂತು ಪಾರ್ವತಿ ಅಕ್ಕನೂ ಆಸ್ತಿಲಿ ಪಾಲ್ ಬೇಕು ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ಅದು ಅವರೇನಾ? ಒಂದ್ ವೇಳೆ ನಡೆದಿದ್ದೆಲ್ಲ ಕೆಟ್ಟ ಕನಸಾಗಿರ್ಬಾರ್ದ ಅಂತ ಅನ್ಸುತ್ತೆ. ಆದರೆ ವಾಸ್ತವನ ಒಪ್ಕೊಳ್ಳೇಬೇಕಾದ ಅನಿವಾರ್ಯ. ಯಾರನ್ನ ನಮ್ಮ ದಾರಿ ದೀಪ ಅಂತ ಅನ್ಕೊಂಡಿದ್ವೋ ಅವರೇ ಇವತ್ತು ಮನೆ ಬೆಳಕನ್ನೇ ಆರಿಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ, ಇಲ್ಲ ಪ್ರೀತು, ನನಗಂತೂ ಇದನ್ನ ನಂಬೋದಿಕ್ಕೆ ಆಗ್ತಿಲ್ಲ. ಅಪ್ಪ, ಯಾರೋ ನಿಮ್ಮಪ್ಪ ಯಾವಾಗ ಊರ್ ಜನರ ಮುಂದೆ ನಾಚಿಕೆ ಬಿಟ್ಟು ಆಸ್ತಿ ಕೇಳ್ದ್ಯೋ ಆಗ್ಲೇ ನಮ್ಮ ಪಾಲ್ಗೆ ಇಲ್ಲವಾದೆ. ಅದು ಅಲ್ಲದೆ ಮನೆಗೆ ಬಂದ್ಮೇಲೂ ಅಖಿಲ ಕರೆದು ಅಷ್ಟು ಬುದ್ಧಿ ಹೇಳಿದ್ರು ಇಲ್ಲ, ನನ್ಗೆ ಆಸ್ತಿ ಪಾಲ್ ಬೇಕೇ ಬೇಕು ಅಂತ ಹಠ ಮಾಡ್ಕೂತಿಯಲ್ಲ. ಈಗ ನನ್ನ ಹತ್ರ ಯಾಕೋ ಬಂದಿದ್ಯಾ? ನಾನು ಪ್ರಾಣ ಬೇಕಾ? ಅವತ್ತೊಂದಿನ ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ನಾಟಕ ಆಡ್ದೆ, ಆದ್ರೆ ಇವತ್ತು ಹಾರ್ಟ್ ಅಟ್ಯಾಕ್ ಬಂದು ಯಾಕೆ ಪ್ರಾಣ ಹೋಗ್ಲಿಲ್ಲ ಅಂತ ಅನಿಸ್ತಾ ಇದೆ. ಅಪ್ಪ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬೇಡಿ. ನಾನ್ ಮಾತ್ರ ಈ ರೀತಿ ಮಾತಾಡ್ಬಾರ್ದು, ನೀನ್ ಬಾಯಿಗೆ ಬಂದಾಗಲ್ಲ ಮಾತಾಡ್ಬೋದು ಅಲ್ವಾ? ಅವತ್ತು ನೀವೆಲ್ಲರೂ ನನಗೊಂದು ಮಾತು ಕೊಟ್ಟಿದ್ರಿ, ನೆನಪಿದ್ಯಾ? ಈ ಮನೆ ಭಾಗ ಆಗಲ್ಲ, ಮನೆ ಬಿಟ್ಟು ಯಾರು ಹೋಗಲ್ಲ ಅಂತ. ನೆನಪಿದ್ಯಪ್ಪ? ಮತ್ ಯಾಕೆ ಆಸ್ತಿಲ್ ಭಾಗ ಕೇಳ್ತಿದ್ದೀರಿ? ನಿಮ್ ಸ್ವಂತ ಸುಖಕ್ಕೋಸ್ಕರ ಅಂತ ಮಾತ್ರ ಹೇಳ್ಬಿಡಿ, ಯಾಕಂದ್ರೆ ಅದು ಸುಳ್ಳು ಅಂತ ನನಗೆ ಗೊತ್ತು. ಅಂತ ಏನೋ ನಡೆದಿದೆ. ಈ ಮೋನಿಕಾ ಮನೆಗೆ ಬರೋಕ್ ಮುಂಚೆ ಏನೇ ಮನೇಲಿ ನಡೆದ್ರು ಅದು ನನ್ನ ಹತ್ರ ಬಂದು ಶೇರ್ ಮಾಡ್ತಿದ್ದೆ. ಆದ್ರೆ ಅವಳು ಬಂದ್ಮೇಲೆ ಮನೇಲಿ ಏನೇ ನಡೆದ್ರು ಯಾರು ನನ್ನ ಹತ್ರ ಏನು ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದೀರಾ. ಏನಪ್ಪಾ ಅಂತ ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತೀರಿ. ನಿಮ್ ಮೇಲಿನ ನಂಬಿಕೆಯಿಂದ ಇಷ್ಟು ದಿನ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನೀನು ಹೇಳ್ಕೊಂಡಿದ್ದೇನು, ನನಗೆ ಆಸ್ತಿಲಿ ಪಾಲ್ ಬೇಕು, ಈ ಮನೇಲಿ ಇರಕ್ ಆಗ್ತಿಲ್ಲ ಅಂತ. ಅಲ್ವೋ? ಅಂತ ಏನೋ ಕಷ್ಟ ಆಗಿದೆ ನಿಮ್ಗೆ. ಏನಮ್ಮ ಪಾರ್ವತಿ, ಏನು ಮಾತಾಡದೆ ಮೌನವಾಗಿದೆಯಲ್ಲ? ಗಂಡ ಏನೇ ಮಾಡಿದ್ರು ಸಪೋರ್ಟ್ ಮಾಡಬೇಕು ನಿಜ, ಆದ್ರೆ ಅವ್ನು ಮಾಡೋ ತಪ್ಪು ಕೆಲಸಗಳಿಗಲ್ಲ. ನಾನು ಕೇಳಿದಾಗ ಏನು ಹೇಳ್ದೆ ಇದ್ದವಳು, ಅಖಿಲ ಮುಂದೆ ಏನು ಹೇಳ್ದೆ? ಆಸ್ತಿಲಿ ಪಾಲ್ ಕೇಳೋ ನಿರ್ಧಾರ ನಮ್ಮಿಬ್ಬರದು ಅಂತ ತಾನೆ. ನನಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ನೀವಿಬ್ರು ಇಷ್ಟು ಒಳ್ಳೆ ಮಕ್ಕಳು, ಆದ್ರೂ ಯಾಕೆ ಈ ರೀತಿ ನಡ್ಕೋತಿದ್ದೀರಾ? ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ನನ್ಗನ್ಸ್ತಾ ಇದೆ. ಅದು ಎಲ್ರಿಂದಾನು ಮುಚ್ಚಿಡ್ತಿದ್ದೀರಾ. ದಯವಿಟ್ಟು ಅದು ಏನು ಅಂತ ಹೇಳಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನೀವು ನನ್ನ ತಂಗಿ ತರನೇ ನೋಡ್ತಾ ಇದ್ದೀರಾ, ಆದ್ರೆ ಆಸ್ತಿಲಿ ಪಾಲ್ ಕೇಳೋ ವಿಷಯನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಕ್ಕ? ಎಲ್ಲ ನಿನಗೆ ಹೇಳೇ ಮಾಡ್ಬೇಕಾ? ಅಯ್ಯೋ ಹಾಗಲ್ಲ ಅಕ್ಕ, ನನ್ಗನ್ಸೋ ಪ್ರಕಾರ ನೀವು ಮನ್ಸ್ಫೂರ್ತಿಯಾಗಿ ಆಸ್ತಿಲಿ ಪಾಲ್ ಕೇಳ್ತಿಲ್ಲ ಅನಿಸ್ತಿದೆ. ಯಾವುದೋ ಒತ್ತಡದಿಂದ ಹೀಗೆಲ್ಲ ಮಾಡ್ತಿದ್ದೀರಾ. ಅದೇನಕ್ಕ? ಭಾವ ಪ್ರೀತು ಕೆನ್ನೆಗೆ ಹೊಡೆದಾಗಿಂದ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಪ್ರೀತು ಭಾವಂಗೆ ಎಮೋಷನಲ್ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳಿದಕ್ಕೆ ಭಾವ ಅವನ ಜೊತೆ ಮಾತಾಡೋದನ್ನ ಬಿಟ್ರು. ಆ ಕಾರಣಕ್ಕೇನಾದ್ರೂ ನೀವು ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಆ ಕಾರಣಕ್ಕೆ ನೀವು ನಿರ್ಧಾರ ತಗೊಂಡಿರೋದಿಲ್ಲ. ಯಾಕಂದ್ರೆ ಭಾವ ಪ್ರೀತು ಮೇಲೆ ಕೈ ಮಾಡಿದ್ಮೇಲೆ ಹೊಸ ವರ್ಷ ಬಂತು. ಆಗ ಪ್ರೀತು ಮೋನಿಕಾ ಜೊತೆ ಕೇಕ್ ಕಟ್ ಮಾಡೋದನ್ನ ತಪ್ಪಿಸಿ ಎಲ್ಲದನ್ನೂ ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಮ್ಮೇಲೆ ನಿಮಗೆ ಕೋಪ ಇದ್ದಿದ್ರೆ ನಮಗೋಸ್ಕರ ನೀವು ಅಷ್ಟೆಲ್ಲ ಮಾಡ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ಅತ್ತೆ
ಅತ್ತೆಗೋಸ್ಕರ ನೀವೇ ನಿಮ್ ಕೈಯಾರೆ ಹೂ ಕಟ್ಟಿ ಅದನ್ನ ಜಯ ಅವ್ರ ಕೈಲಿ ಕೊಟ್ಟು ಕಳ್ಸಿದ್ರಿ. ಆದ್ರೆ ಅತ್ತೆಗೆ ನೀವು ಕೊಟ್ಟು ಹೂವು ಬಾಡೋದಿಕ್ಕೂ ಮೊದ್ಲೇ ಆಸ್ತಿಲ್ ಪಾಲ್ ಕೇಳಿ ಎಲ್ರ ಮನ್ಸು ಮುದುಡೋ ತರ ಮಾಡಿದ್ರಲ್ಲ, ಯಾಕಕ್ಕ? ನಿಮ್ ಮನ್ಸಲ್ಲಿ ಏನಿದೆ ನನ್ನ ಹತ್ರನಾದ್ರೂ ಹೇಳ್ಕೊಳ್ಳಿ. ನಿಂತ್ಕೊಳ್ಳಿ. ಈಗ ನೀವು ನನ್ನ ಹತ್ರ ಹೇಳಲೇಬೇಕು, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ. ಪ್ಲೀಸ್ ಅಕ್ಕ, ನಿಮ್ ಕೈ ಮುಗಿತೀನಿ, ಅದೇನು ಅಂತ ಹೇಳಿ. ಏನ್ರೋ ಇದು? ಆಗಿಂದ ಮಾತಾಡ್ತಾನೆ ಇದ್ದೀನಿ, ಏನೋ ಕೇಳ್ತಾ ಇದ್ದೀನಿ, ಏನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ. ಇಷ್ಟು ದಿನ ನೀನ್ ಮಾಡಿದ್ದು ಇದೆ ತಾನೆ? ಏನ್ ಕೇಳಿದ್ರು ಬಾಯಿ ಬಿಡ್ತಾ ಇರ್ಲಿಲ್ಲ, ಏನು ಪೂರ್ತಿಯಾಗಿ ಹೇಳ್ತಾ ಇರ್ಲಿಲ್ಲ. ನಿನ್ನಿಂದ ಇಷ್ಟು ದಿನ ಎಲ್ಲರೂ ಸಫರ್ ಆಗಿದ್ದೆ ಆಯ್ತು. ಹೌದು ಬ್ರೋ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಸಾರಿ ಆಯ್ತಾ? ಆದ್ರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಮನ್ಸಲ್ಲಿ ಏನಿದೆ ಅಂತ ಮುಚ್ಚಿಡೋಕೆ ಹೋಗ್ಬೇಡ ಪ್ಲೀಸ್ ಬ್ರೋ. ನಿನ್ ಕೈ ಮುಗಿತೀನಿ ಬ್ರೋ. ಒಂದ್ ಮನೇಲಿ ಒಬ್ರಿಗಿಂತ ಜಾಸ್ತಿ ಜನ ಯಾಕಿರ್ತಾರೆ ಹೇಳು? ಪ್ರೀತಿ ಇದ್ದಾಗ. ಆದ್ರೆ ಒಂದೇ ಮನೇಲಿರೋ ಎಲ್ಲರ ಮಧ್ಯನೂ ಪ್ರೀತಿ ಇರ್ಬೇಕು ಅಂತ ಏನಿಲ್ವಲ್ಲ? ಇರ್ಬೋದು. ಆದ್ರೆ ಪ್ರೀತಿಗಿಂತ ಮುಖ್ಯವಾಗಿ ಒಬ್ರ ಮೇಲೆ ಇನ್ನೊಬ್ರಿಗೆ ನಂಬಿಕೆ ಇರ್ಬೇಕು ತಾನೆ? ಹೌದು, ಆದ್ರೆ ಈ ಮನೆಯಲ್ಲಿ ಎಲ್ರ ಮೇಲೂ ಎಲ್ರಿಗೂ ನಂಬಿಕೆ ಇದೆ ಅಲ್ವಾ ಅಕ್ಕ? ಇತ್ತು, ಆದ್ರೆ ಇವಾಗಿಲ್ಲ. ನಂಬಿಕೆ ಅನ್ನೋ ಜಾಗನ ಆತಂಕ ಆವರಿಸ್ಕೊಂಡಿದೆ. ಏನ್ ಹೇಳ್ತಿದ್ದೀರಾ ಅಕ್ಕ? ಸತ್ಯನೇ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಉದಾಹರಣೆ ಹೇಳ. ನಿನ್ನ ಗಂಡ ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ್ದು. ಬ್ರೋ, ನಿನ್ನ ಹತ್ರ ಒಂದು ಸತ್ಯ ಹೇಳ್ಬೇಕು. ನನಗೆ ಯಾವ ಸತ್ಯನೂ ಬೇಕಾಗಿಲ್ಲ, ಅದನ್ನ ಕೇಳೋ ಮೈಂಡ್ ಸೆಟ್ ಅಲ್ಲೂ ನಾನಿಲ್ಲ. ನಾನು ಕೇಳ್ದಾಗ ಹೇಳ್ದೆ ಇದ್ದೋನು ಇವಾಗ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳೋದು ನಿಜ ಅಂತ ಹೇಗೆ ನಂಬಲಿ? ನಿಜ ಬ್ರೋ, ಐ ಸ್ವೇರ್, ನಾನು ಹೇಳೋದಲ್ಲ. ನೀನು ನನಗೇನು ಹೇಳೋದು ಬೇಡ. ನೀನು ಹೇಳೋದನ್ನ ಕೇಳೋ ಪೇಷನ್ಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ನನಗಿಲ್ಲ. ಐ ಆಮ್ ಸಾರಿ. ಅಲ್ಲ ಬ್ರೋ, ಪ್ಲೀಸ್ ನನ್ನ ಮಾತು ಕೇಳು ಬ್ರೋ. ಏನ್ ಹೇಳ್ತಾ ಇದ್ದೀರಾ? ಭಾವನ ಶೂಟ್ ಮಾಡಿದ್ದು ಪ್ರೀತುನ? ಹೌದು, ನಿನ್ನ ಗಂಡನೇ. ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ ನಿನ್ನ ಗಂಡ ಮುಂದೊಂದ್ ದಿನ ಇನ್ನೊಂದು ಅಪಾಯ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಕೊಲೆಗಡಕರ ಮಧ್ಯೆ ಹೇಗಿರೋದಕ್ಕಾಗತ್ತೆ ಹೇಳು? ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ? ಪಾರ್ವತಿ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಾರು, ಯಾಕೆ ಟಲ್ಲಾಗಿದೆಯಾ? ಯಜಮಾನ್ರೆ, ದೇವ್ರ ಮನೇಲಿ ಅತ್ತೆ ಮನೆ ಅಲಂಕಾರ ಮಾಡ್ತಾ ಇದ್ರು.
ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಜನನಿಗೆ ಹೇಳಿ ಹೊರಗಡೆ ರಂಗೋಲಿ ಕೂಡ ಹಾಕ್ಸಿದ್ರು. ಸಂಕ್ರಾಂತಿ ದಿನನೇ ಅಮ್ಮಂಗೆ ನಮ್ಮ ಕಡೆಯಿಂದ ಈ ರೀತಿ ನೋವು ಕೊಡುವಂಥ ಪರಿಸ್ಥಿತಿ ಬಂದಿದೆ ಪಾರು. ಆದ್ರೆ ಏನು ಮಾಡೋದು, ಇದು ಅನಿವಾರ್ಯ. ಹೌದು ಯಜಮಾನ್ರೆ, ಆದ್ರೆ ಅತ್ತೆಯಮ್ಮ ಇಂಥ ಸಂದರ್ಭದಲ್ಲೂ ಸಂಕ್ರಾಂತಿ ಹಬ್ಬನ ಮರ್ತಿಲ್ಲ. ಬಹುಶಃ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮ್ಮ ಹತ್ರ ಮಾತಾಡ್ಬೋದು ಅನ್ಸುತ್ತೆ. ಕಳೆದ ಸಲ ನಾನು ಜನನಿ ಇಬ್ರು ಸೇರ್ಕೊಂಡು ಹಬ್ಬನ ಆಚರಿಸಿದ್ವಿ. ಆದ್ರೆ ಈ ಸಲ ನನ್ನನ್ನು ದೂರ ಇಟ್ಟು ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಆಸ್ತಿಲಿ ಭಾಗ ಕೇಳಿರೋದ್ರಿಂದ ನಮ್ಮನ್ನ ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಬಿಡು. ಯಾಕೆಂದ್ರೆ ಅಮ್ಮನ ಮನಸ್ಸಿಗೆ ಅಷ್ಟು ನೋವಾಗಿದೆ ಪಾರು. ಇವತ್ತು ನಮ್ಮ ಮನೆಗೆ ಲಾಯರ್ನ ಕರೆಸಿ ನಮ್ಮ ಪಾಲಿಗೆ ಎಷ್ಟು ಆಸ್ತಿ ಬರಬೇಕು ಅಂತ ಹೇಳ್ತಾರೆ. ಅದ್ರ ಡಾಕ್ಯುಮೆಂಟೇಷನ್ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಈ ಮನೆಯಲ್ಲೇ ಇರ್ಬೋದು. ಅಷ್ಟರಲ್ಲಿ ಪ್ರೀತು ಹಿಂದೆ ಯಾರು ಇದನ್ನು ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ಯಾರು ಅಂತ ಕಂಡುಹಿಡಿಯೋಣ. ಆಮೇಲೆ ಅಮ್ಮನ ಹತ್ರ ಎಲ್ಲ ನಿಜ ಹೇಳಿ ನಾವೆಲ್ಲರೂ ಮೊದಲಿನ ಥರ ಖುಷಿಯಾಗಿರ್ಬೋದು. ಏನಿದು? ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ಕೊಡಕ್ಕೆ ಹೇಳಿದ್ರು ಮ್ಯಾಮ್. ಇದನ್ನ ಹಾಕೊಂಡು ರೆಡಿಯಾಗಿ ಹಾಲಿಗೆ ಬರ್ಬೇಕಂತೆ. ಸರಿ. ಮಾಮ್ ಎಲ್ಲರನ್ನು ಕರೆದಿದ್ದಾರೆ ಅಂದ್ರೆ ಮೋಸ್ಟ್ಲಿ ಆಸ್ತಿ ಪತ್ರ ಕೊಡಕ್ಕೆ ಇರಬಹುದು. ಎಲ್ಲರ ಮುಂದೆ ಅಮ್ಮ ನಮಗೆ ಆಸ್ತಿ ಕೊಡೋದ್ರ ಬಗ್ಗೆ ಅನೌನ್ಸ್ ಮಾಡೋ ಟೈಮ್ ಬಂತು ಅಂತ ಅನ್ಸುತ್ತೆ. ಹೇಗಿದ್ಯಪ್ಪ ಪ್ರೀತು ಮರಿ? ಮನೇಲೆಲ್ಲ ಆರಾಮಾಗಿದ್ದಾರಾ? ನಿಮ್ಮನೆಯವ್ರ ವಿಷಯ ಕಟ್ಕೊಂಡು ನನ್ಗೇನಾಗಬೇಕು? ಅಲ್ಲ, ನೀನು ನಿಮ್ಮ ಮನೇಲಿ ಆಸ್ತಿನ ಭಾಗ ಕೇಳೋದಕ್ಕೆ ನಾವು ಕೊಟ್ಟಿರೋ ಡೆಡ್ಲೈನ್ ಇವತ್ತೇ ಅಂತ ಗೊತ್ತು ತಾನೆ? ಕೇಳೋದಕ್ಕೆ ಏನ್ ಬಂತು? ನೀನು ಕೇಳಲೇಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಾವೇನ್ ಮಾಡ್ತೀವಿ ಅಂತ. ನೀವು ಸಾಕಿದಿರಲ್ಲ ನಮ್ಮ ಮನೇಲಿರೋ ನಾಯಿ, ಅವಳ ಹತ್ರ ಇಲ್ಲಿ ನಡೀತಿರೋದೆಲ್ಲ ನೀವು ತಿಳ್ಕೊಳ್ತಾ ಇಲ್ಲ? ಇಲ್ಲಪ್ಪ, ನಮ್ಗೆ ಯಾವ ವಿಷಯನೂ ಗೊತ್ತೇ ಇಲ್ಲ. ಸುಳ್ಳು ಹೇಳಬೇಡಿ ನನ್ ಬ್ರೋ. ಮಾಮ್ ಹತ್ರ ಆಸ್ತಿಲಿ ಪಾಲ್ ಕೇಳಿರೋದು ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಇವರು ಎಲ್ಲ ಗೊತ್ತಿದ್ದು ಬೇಕು ಅಂತ ನನ್ನನ್ನ ಆಟಾಡಿಸ್ತಾ ಇದ್ದಾರೆ. ನನಗೆ ತುಂಬಾ ವಿಷಯ ಗೊತ್ತಾಗಿದೆ, ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರೋಷ್ಟು. ನಮ್ಮ ಫ್ಯಾಮಿಲಿ ಟೆನ್ಷನ್ ಮುಗಿಲಿ, ಆಮೇಲೆ ನಿಮ್ಮಿಬ್ಬರಿಗೂ ಗ್ರಾಚಾರನ ಸರಿಯಾಗಿ ಬಿಡಿಸ್ತೀನಿ. ಸುಮ್ಮನಿರ್ಲಾರ್ದವನು ಇರುವೆ ಬಿಟ್ಕೊಂಡ ಅನ್ನಂಗ ಆಯ್ತು ನನ್ ಕತೆ. ಅವನ್ಗೆ ನಮ್ ಬಗ್ಗೆ ಅದ್ ಯಾವ ವಿಷಯ ಸಿಕ್ಕಿದೆ ಅಂತ ಇಷ್ಟೊಂದು ದಿಮಾಕಲ್ಲಿ ಹೇಳ್ತಾ ಇದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹಲೋ,
ಮೋನಿಕಾ, ಪ್ರೀತು ಅದೇನೋ ನಮ್ಮಿಬ್ರಿಗೂ ಗ್ರಾಚಾರ ಬಿಡಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಅವನಿಗೆ ನಮ್ಮ ಬಗ್ಗೆ ಏನ್ ವಿಷಯ ಗೊತ್ತು? ಹೌದಾ? ಬಟ್ ಆ ಥರ ಏನೋ ಗೊತ್ತಾಗಿಲ್ಲ ಅವನಿಗೆ. ಹೇಗೆ ಹೇಳ್ತೀಯ ಅವನು ಗೊತ್ತಾಗಿಲ್ಲ ಅಂತ? ಆ ಥರ ಏನಾರು ಇದ್ದಿದ್ರೆ ಅದು ಮೊದಲು ನನಗೆ ಗೊತ್ತಾಗ್ತಿತ್ತು, ಅಥವಾ ಅವನಾದ್ರೂ ಬಂದು ಹೇಳ್ತಿದ್ದ, ಇಲ್ಲ ಅವನ ಬಿಹೇವಿಯರ್ ಅಲ್ಲಿ ಚೇಂಜಸ್ನ ನಾನು ಅಬ್ಸರ್ವ್ ಮಾಡಿರ್ತಿದ್ದೆ. ಬಟ್ ಅವ್ರ ಮನೇಲಿ ರೀತಿ ಆಗಿದೆಯಲ್ಲ, ಹಾಗೆ ಅವ್ರ ಅಣ್ಣ ಆಸ್ತಿ ಪಾಲ್ ಕೇಳಿದ್ನಲ್ಲ ಅನ್ನೋ ನೋವಲ್ಲಿದ್ದಾನೆ. ಮೋಸ್ಟ್ಲಿ ಆ ಕೋಪದಲ್ಲೇ ನಿಮ್ ಜೊತೆ ಆ ರೀತಿ ಮಾತಾಡಿದ್ದಾನೆ ಅನ್ಸುತ್ತೆ. ನಂಬೋದಾ? ಹಾ, ಶ್ಯೂರ್ ಮ್ಯಾಮ್. ಬಟ್ ನೀವ್ಯಾಕೆ ಪ್ರೀತು ಕಾಲ್ ಮಾಡಿದ್ರಿ? ಅವನು ನಮ್ಮ ಅತ್ತೆ ಮಗ ನೋಡಮ್ಮ, ಅದಕ್ಕೆ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ. ಹಾಗಲ್ಲ ಸರ್, ಅಲ್ಲ ಇಂಥ ಸಿಚುಯೇಷನ್ ಅಲ್ಲಿ ಅವನಿಗೆ ಕಾಲ್ ಮಾಡಿ ಆಸ್ತಿಲ್ ಪಾಲ್ ಕೇಳುವಂತ ಪ್ರೆಷರ್ ಹಾಕ್ಬಾರ್ದಿತ್ತೇನೋ ಅಂತ. ನಿನ್ನಲ್ಲಿ ಇರ್ಸಿರೋದು ಅಲ್ಲೇನ್ ನಡೀತಿದೆ ಅಂತ ನಮಗೆ ಇನ್ಫಾರ್ಮ್ ಮಾಡೋದಕ್ಕೆ, ಅದನ್ ಬಿಟ್ಟು ನಮ್ಮಿಬ್ರಿಗೂ ಅಡ್ವೈಸ್ ಮಾಡೋದಕ್ಕಲ್ಲ. ಅರ್ಥ ಆಯ್ತಾ? ಸಾರಿ ಮ್ಯಾಮ್. ಬೇರೆ ಏನ್ ಅಪ್ಡೇಟ್ಸ್ ಇದೆ? ಅಖಿಲ ಅವರು ಪ್ರೆಸ್ ಮೀಟಿಗೆ ಕರೆದಿದ್ದಾರೆ. ಪ್ರೆಸ್ ಮೀಟ್ ಯಾಕೆ? ಗೊತ್ತಿಲ್ಲ. ಬಟ್ ನನಗೆ ಅನ್ಸೋ ಪ್ರಕಾರ ಆದಿತ್ಯ ಅವರಿಗೆ ಆಸ್ತಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ, ಆ ವಿಷಯದ ಪರವಾಗಿ ಮಾತಾಡಕ್ಕಿರ್ಬೇಕು. ಚಾನ್ಸೇ ಇಲ್ಲ. ಮನೆ ಹೊಡೆಯೋ ವಿಷಯನ ಯಾರಾದ್ರೂ ಪ್ರೆಸ್ ಮೀಟ್ ಕರೆದು ಪಬ್ಲಿಕ್ ಮಾಡ್ತಾರೆ, ಅದು ಅಖಿಲ? ನೋವೇ. ಲೈವ್ ಪ್ರೆಸ್ ಮೀಟ್ ಅದು, ಸೊ ಟಿವಿ ನೋಡಿದ್ರೆ ನಿಮ್ಗೂ ಏನಕ್ಕೆ ಅಂತ ಗೊತ್ತಾಗತ್ತೆ. ಓಕೆ, ಸರಿ. ಸರಿ ಮ್ಯಾಮ್. ಏನ್ ಹೇಳ್ತಿದ್ಯಾ ಸವಿತ್ರಕ್ಕ? ನಿಜಾನೇ ಹೇಳ್ತಾ ಇದ್ದೀನಿ. ಅರಸನ ಕೋಟೆಗೆ ಒಬ್ಬ ಮರಿ ರಾಜ್ಕುಮಾರ ಬರ್ತಾ ಇದ್ದಾನೆ. ನಿಜಾನ ಸವಿತ್ರಕ್ಕ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಹೂ ಪಾರು, ಊರಲ್ಲಿದ್ದಾಗ ನಿನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದ್ದೀನಿ. ಅಂತಾದ್ರಲ್ಲಿ ಗರ್ಭಿಣಿ ಆಗಿರೋದು ನನಗೆ ಗೊತ್ತಾಗಲ್ವಾ? ಖುಷಿ ಪಡೋ ವಿಷಯಕ್ಕೆ ಯಾರು ಕಣ್ಣಲ್ಲಿ ನೀರು ಹಾಕ್ತಾರೇನೆ? ನಾನು ಅಳ್ತಾ ಇಲ್ಲ ಸಾವಿತ್ರಕ್ಕ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. ಸರಿ, ಈ ಖುಷಿ ವಿಚಾರನ ಎಲ್ರಿಗೂ ಹೇಳೋಣ ಬಾ. ಅತ್ಯಮ್ಮ ಹೇಳಿದ್ಮೇಲೆ ಹೋಗ್ಲೇಬೇಕು. ಅವ್ರ ಮಾತ್ ಮೀರೋದಕ್ಕಾಗತ್ತ ಸಾವಿತ್ರಕ್ಕ? ಪಾರು, ಯಾವ್ದಕ್ಕೂ ಅಮ್ಮನವ್ರ ಹತ್ರ ನೀನ್ ತಾಯಿ ಆಗ್ತಿರೋ ವಿಷಯನ ಈಗ್ಲೇ ಹೇಳೋಣ. ಆ ಖುಷಿಗಾದ್ರೂ ನಿಮ್ಮನ್ನ ಇಲ್ಲೇ ಇರಿಸ್ಕೋಬಹುದು. ಬಾಮ್ಮ. ಬೇಡ ಸಾವಿತ್ರಕ್ಕ, ನಾವೀಗ ಅವ್ರ ದೃಷ್ಟಿಲಿ ಕೆಟ್ಟೋರಾಗಿರೋದಾಗಿದೆ. ಇಂಥ ಸಮಯದಲ್ಲಿ ಹೋಗಿ ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಹೇಳಿ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಸರಿಯಲ್ಲ. ಅತ್ಯಮ್ಮನ ಪ್ರಕಾರ ನಾವೀಗ ಮನೆ ಬಿಟ್ಟು ಹೊರಡ್ಬೇಕು. ಮುಂದೆ ಯಾವಾಗ್ಲಾದ್ರೂ ಹೇಳಿದ್ರಾಯ್ತು ಬಿಡು. ನೋಡು, ಅಲ್ಲಿವರೆಗೂ ನಾನು ತಾಯಿ ಆಗ್ತಿರೋ ವಿಚಾರನ ಅತ್ಯಮ್ಮಂಗಾಗ್ಲಿ ಬೇರೆ ಯಾರಿಗಾದ್ರೂ ಆಗ್ಲಿ ಹೇಳ್ಬೇಡ. ಹೇಳಲ್ಲ ಅಂತ ಭಾಷೆ ಕೊಡು. ಭಾಷೆ ಕೊಡು ಸಾವಿತ್ರಕ್ಕ. ಅರೋ, ಇವತ್ತಿಂದ ನಮ್ಮಿಬ್ಬರಿಗೂ ಗುರು ದಶೆ ಶುರು. ಯಾಕೆ ಹೇಳು? ಎಲ್ಲ ನಾವು ಅನ್ಕೊಂಡಿದ್ಕಿಂತ ಸೂಪರ್ ಆಗಿ ಆಗ್ತಾ ಇದೆ. ಅಣ್ಣ, ಆ ಪ್ರೀತು ಆಸ್ತಿಯಲ್ಲಿ ಭಾಗ ಕೇಳಿ ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲ, ಆ ಅಖಿಲ ಹೆತ್ತ ಮಗನಿಗೆ ಬಿಡುಗಾಸು ಕೊಟ್ಟಿ ಸಾಲದಕ್ಕೆ ಅವ್ನು ಈಗಿರೋ ಪೋಸ್ಟ್ ಇಂದ ಬರೀ ಕೆಳಗಿಳಿಸಿದ. ಸಮಟೈಮ್ಸ್ ಅಖಿಲ ಸೋ ಅನ್ಬಿಲೀವಬಲ್. ಅವಳು ಏನಾದ್ರೂ ಡಿಸೈಡ್ ಮಾಡಿದ್ರೆ ಅದು ಖಂಡಿತ ಮಾಡೇ ಮಾಡ್ತಾಳೆ. ಅವಳಿಗೆ ಈ ಮಕ್ಕಳು, ಗಂಡ, ನನ್ನವರು, ತನ್ನವರನ್ನು ಭೇದ ಭಾವನೆ ಇಲ್ಲ. ಅದಕ್ಕೆ ಸಮಟೈಮ್ಸ್ ಅವಳ ವಿರುದ್ಧ ನಾವು ಹೋರಾಡ್ತಿದೀವಲ್ಲ ಅಂತ ಅನ್ಕೊಂಡ್ರೆ ನನಗೆ ಭಯ ಆಗೋದು ಇದೇ ಕಾರಣಕ್ಕೆ.
ಕ್ಷಮಿಸು ಪಾರು, ನನ್ನಿಂದ ನೀನು ಮನೆ ಬಿಟ್ಟು ಬರೋ ಥರ ಆಗ್ತಾ ಇದೆ. ನಿನ್ನ ಕಣ್ಣೀರಿಗೆ ನಾನೇ ಕಾರಣ. ಅಯ್ಯೋ ಖಂಡಿತ ಇಲ್ಲ ಯಜಮಾನ್ರೆ, ಇದು ದುಃಖದ ಕಣ್ಣೀರಲ್ಲ. ಇದ್ರಲ್ಲಿ ನನಗೊಂಥರ ಸಮಾಧಾನ ಇದೆ. ಏನಮ್ಮ, ಮನೆ ಬಿಟ್ಟು ಹೋಗ್ತಿರೋದು ನಿನ್ನ ಮನಸ್ಸಿಗೆ ಸಮಾಧಾನ ಕೊಡುವಂಥ ವಿಷಯನಾ? ಇಲ್ಲ ಮಾವ, ಮನೆ ಬಿಟ್ಟು ಹೋಗ್ತಿರೋದಕ್ಕಲ್ಲ ನಂಗೆ ಸಮಾಧಾನ ಆಗ್ತಾ ಇರೋದು. ಆಸ್ತಿಲಿ ನಾವು ಪಾಲ್ ತಗೊಳ್ದೆ ಹೊರಗೆ ಹೋಗ್ತಾ ಇದೀವಲ್ಲ, ಅದೇ ನನಗೆ ಸಮಾಧಾನ. ಅಲ್ಲದೆ ನಾವಿಬ್ಬರೇ ಮನೆಯಿಂದ ಹೋಗ್ತಿದ್ದೀವಿ ಹೊರತು ಈ ಮನೆ ಒಡಿಲಿಲ್ವಲ್ಲ, ಅದಕ್ಕೆ ಸಮಾಧಾನ ಅಂದೆ. ನೀವೇನು ಚಿಂತೆ ಮಾಡಬೇಡಿ ಮಾವ, ಆದಷ್ಟು ಬೇಗ ನಾವಿಬ್ರು ಈ ಮನೆಗೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾ ಮಾವ, ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾತ್ರೆ ತಗೋತೀರಲ್ಲ, ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಇಟ್ಟಿದ್ದೀನಿ. ಹಾಗೆ ನೀವು ಬೆಳಿಗ್ಗೆ ತಿಂಡಿಗೆ ಮುಂಚೆ ಕಷಾಯ ಕುಡಿತೀರಲ್ಲ, ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಬರ್ದಿಟ್ಟಿದ್ದೀನಿ. ಇದನ್ನ ಜನನಿಗೆ ಕೊಡಿ, ಅವಳು ನಿಮಗೆ ಮಾಡಿಕೊಡ್ತಾಳೆ. ತಗೊಳ್ಳಿ ಮಾವ. ಹಾಗೆ ಆ ಮೋನಿಕಾ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಮಾವ. ನಾವಿಬ್ರು ಈ ಮನೆ ಬಿಟ್ಟು ಹೋದ್ರು ಅವಳನ್ನ ಈ ಮನೆಯಿಂದ, ಮನೆಯವ್ರ ಜೀವನದಿಂದ ಹೊರಗೆ ಕಳಿಸೋ ಹಾಗೆ ನಾವು ಮಾಡೇ ಮಾಡ್ತೀವಿ. ಹಾಗೆ ಅತ್ತೆಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಮಾವ. ಅವ್ರಿಗಾಗಲೇ ನಮ್ಮಿಂದ ತುಂಬ ನೋವಾಗಿದೆ. ಅವ್ರ ಮುಂದೆ ನಮ್ಮ ಬಗ್ಗೆ ಏನು ಮಾತಾಡಬೇಡಿ. ಸಾಧ್ಯವಾದಷ್ಟು ಅವ್ರ ಮನಸ್ಸು ಹಗುರ ಆಗೋ ಥರ ನೋಡ್ಕೊಳ್ಳಿ ಮಾವ. ಸರಿಯಪ್ಪ, ನಾವೇ ನೋಡ್ತೀವಿ. ಎಲ್ಲಿ ಅಂತ ಹೋಗ್ತೀಯ ಮಗನೇ? ಗೊತ್ತಿಲ್ಲ ಅಪ್ಪ. ಅಲ್ಲಪ್ಪ, ಅಖಿಲ ನಿನ್ಗೆ ಬಿಡ್ಕಾಸು ಕೊಡದೆ ಮನೆಯಿಂದ ಹೊರಗೆ ಹಾಕ್ತಿದ್ದಾಳೆ ಅಂತದ್ರಲ್ಲಿ ಎಲ್ಲಪ್ಪ ಹೋಗ್ತೀಯ? ಗೊತ್ತಿಲ್ಲಪ್ಪ. ಶಂಸುಕಂದ, ಈ ಅರ್ಸನ್ ಕೋಟೆಯಲ್ಲಿ ರಾಜ್ಕುಮಾರನ್ ಹಾಗೆ ಬೆಳಿಬೇಕಾಗಿದ್ದು ನಿನ್ನನ್ನ ಎಲ್ಲರಿಂದ ದೂರ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು.
ಹೇಳು ಮೋನಿಕಾ, ಏನ್ ವಿಷಯ? ಗುಡ್ ನ್ಯೂಸ್ ಮಾ. ಗುಡ್ ನ್ಯೂಸ್? ಏನದು? ಆದಿತ್ಯ ಪಾರ್ವತಿ ಮನೆ ಬಿಟ್ಟು ಹೋದ್ರು. ಎಂತ ಖುಷಿ ವಿಷಯ ಹೇಳ್ದೆ ಮೋನಿಕಾ. ಗುಡ್. ಎಸ್ ಮಾ. ಅಮ್ಮನ್ ಕಾಲಿ ಬೀಳಕ್ ಹೋದ್ರು. ಅಖಿಲ್ ಅವ್ರ ಮಾತ್ರ ಆಶೀರ್ವಾದ ಮಾಡ್ಲೇ ಇಲ್ಲ. ಹಾಗೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಬರ್ಬೇಡಿ, ನನ್ ಉಸಿರಿರೋವರೆಗೂ ಈ ಕಡೆ ತಲೆ ಕೂಡ ಹಾಕ್ಬೇಡಿ ಅಂತ ಹೇಳಿದ್ರು. ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಗೊತ್ತಾ. ನಾವು ಆ ಸೀನನ್ನ ಕಣ್ತುಂಬ ನೋಡ್ಬೇಕಾಗಿತ್ತು. ಎಂತ ಚಾನ್ಸ್ ಮಿಸ್ ಆಗೋಯ್ತು. ಡೋಂಟ್ ವರಿ ಸರ್. ಆದಿತ್ಯ ಮತ್ತೆ ಪಾರು ಮನೆ ಬಿಟ್ಟು ಹೋಗಿದ್ದು, ಅಖಿಲ ಅವರು ಮತ್ತೆ ಮನೆಗೆ ಬರ್ಬೇಡ ಅಂತ ಬೈದಿದ್ದು ಎಲ್ಲ ಕದ್ ವಿಡಿಯೋ ಮಾಡಿದೀನಿ. ಈಗ್ಲೇ ಸೆಂಡ್ ಮಾಡ್ತೀನಿ. ವಾವ್ ಮೋನಿಕಾ, ನೀನು ಅದಕ್ಕೆ ತಾನೇ ಫೇಮಸ್. ಕಳ್ಸು 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 ಕಳ್ಸು. ಬಂದ ನೋಡು, ಬಂದ ನೋಡು. ಅದ ಯಾಕೆ ಅವಸರ? ಅವಳು ಕಳಿಸ್ತಾಳೆ, ವೇಟ್ ಮಾಡು. ವಿಡಿಯೋ ನೋಡ್ಬೇಕು ಅಂತ ತುಂಬಾನೇ ಕಾತರ ಆಗ್ತಾ ಇದೆ. ಬಂತ ನೋಡು. ವೇಟ್. ಏನು ಏನ್ ಬಂದಿದ್ದು? ಹೊರಡೋದಿಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊ. ಓ, ಪಾರ್ವತಿ ಅವರೇ ಇಲ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿ ಇರ್ಬೇಕು ಅಂತನಾ? ಅಲ್ಲ, ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಿನ್ ಗಂಡ ಬರ್ತಾ. ಕಳ್ಸುದು. ದೊಡ್ಡ ಯಜಮಾನ್ರನ್ನ ಯಾಕೆ ಮನೆಯಿಂದ ಆಚೆ ಕಳ್ಸಿದ್ವಿ ಅಮ್ಮವ್ರೆ? ಹೇಳಿ ಅಮ್ಮವ್ರೆ, ಅಂತ ತಪ್ಪು ಏನ್ ಮಾಡಿದ್ದಾರೆ ಅವರು? ನಿನ್ನ ದೊಡ್ಡ ಯಜಮಾನ ಅನ್ನಿಸ್ಕೊಂಡಿರೋ ಮನುಷ್ಯ ಈ ಕುಟುಂಬದ ಆಸ್ತಿಲಿ ಭಾಗ ಕೇಳ್ದ. ಅಷ್ಟಕ್ಕೆ ಮನೆಯಿಂದಲೇ ಆಚೆ ಹಾಕ್ಬಿಡೋದ ಅಮ್ಮವ್ರೆ? ಏನು ನಿನ್ನ ಮಾತಿನ ಅರ್ಥ? ಅವನ್ ಕೇಳಿದ್ದನ್ನೆಲ್ಲ ಕೊಟ್ಟು ಅವನ್ ಹೇಳೋ ಮಾತುಗಳನ್ನೆಲ್ಲ ಸಹಿಸ್ಕೊಂಡು ಇಲ್ಲೇ ಉಳಿಸ್ಕೋಬೇಕಾಗಿತ್ತು ಅಂತನಾ? ಆಸ್ತಿನಲ್ಲಿ ಪಾಲ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬೇಕಿತ್ತು ಅಮ್ಮವ್ರೆ. ಅದನ್ ಬಿಟ್ಟು ನನ್ನ ಉಸಿರಿರೋವರೆಗೂ ಈ ಮನೆ ಹೊಸ ತುಳಿಬೇಡ ಅಂತ ನೀವು ಹೇಳಿದಿರಲ್ಲ, ಅಂತ ಶಿಕ್ಷೆ ಕೊಡೋದು ಯಾವ ನ್ಯಾಯ ಅಮ್ಮವ್ರೆ? ಹಾಗೆ ಹೇಳೋದಕ್ಕೂ ಮುಂಚೆ ನಿಮ್ಮ ಮನ್ಸಿಗೆ ಏನು ಅನಿಸ್ತಾ ಇಲ್ವಾ? ನಿಮ್ಮ ಮಗ ಅನ್ನೋ ಕರುಣೆ ಬರಲೇ ಇಲ್ವಾ? ಹನುಮಂತು, ಅರಸನ ಕೋಟೆ ಅನ್ನೋ ಹೆಸರೇ ಒಂದು ಆಸ್ತಿ. ಆ ಹೆಸರನ್ನ ಎತ್ತಿ ಹಿಡಿಬೇಕು, ಗೌರವಿಸಬೇಕು, ಅದರ ಘನತೆಯನ್ನ ಎತ್ತಿ ಹಿಡಿಬೇಕು. ಅಂಥವ್ರು ಈ ಮನೆಯ ನಿಜವಾದ ಮಕ್ಕಳು. ಅವರಿಗೆ ಇಲ್ಲಿಯ ಹಕ್ಕು, ಸವಲತ್ತುಗಳು ಎಲ್ಲವನ್ನು ಅನುಭವಿಸೋ ಯೋಗ್ಯತೆ ಇದೆ. ಆದ್ರೆ ತಾವಾಗಿ ತಾವೇ ಆಸ್ತಿಲಿ ಪಾಲ್ಬೇಕು ಅಂತ ಕೇಳಿ ಮನೆ ಒಡೆದ್ರೆ ಅರಸನ ಕೋಟೆಯ ಘನತೆ, ಗೌರವ ಏನಾಗ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲದೆ ಹೆತ್ತ ತಾಯಿ ಮೇಲೆ ನಂಬಿಕೆ ಕಳ್ಕೊಂಡವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹನುಮಂತು. ಅರಸನ ಕೋಟೆ ನಿಂತಿರೋದೆ ನಂಬಿಕೆ ಅನ್ನೋದ್ರ ಮೇಲೆ. ಸೇತುವೆ ಹಾಳಾದ್ರೆ ರಿಪೇರಿ ಮಾಡಿಸ್ಬೋದು, ನಂಬಿಕೆಯ ತಳಹದಿನೇ ಅಲ್ಲಾಡಿದ್ರೆ, ಅದೇ ಹಾಳಾಗಿ ಹೋದ್ರೆ ಏನ್ ಮಾಡೋದು? ತಾಯಿನೇ ಅನುಮಾನಿಸೋ ಮಗ ನನ್ನ ಕಾರಣದಿಂದ ಅವನ ಜೀವಕ್ಕೂ ಅವನ ಹೆಂಡತಿ ಜೀವಕ್ಕೂ ಅಪಾಯ ಇದೆ ಅಂತ ಹೇಳೋವಾಗ ಯಾವ ಬಾಯಿಂದ ಮತ್ತೆ ಇಲ್ಲೇ ಇರಿ ಅಂತ ಹೇಳಿ? ನಮ್ದು ಕೊಲೆಗಡಕರ ವಂಶ ಅಲ್ಲ ಹನುಮಂತು. ತಪ್ಪು ಮಾಡಿದವರನ್ನ ಕ್ಷಮಿಸಬಹುದು, ಆದ್ರೆ ವಿಶ್ವಾಸ ದ್ರೋಹಿಗಳನ್ನ
ಖಂಡಿತ ಕ್ಷಮಿಸಕ್ಕಾಗಲ್ಲ. ಅವ್ರು ಹಾಗಂದ ಕೂಡಲೇ ಆಸ್ತಿ ಕೇಳೋದಕ್ಕೆ ಅದೇ ಕಾರಣ ಅಂತ ನೀವು ತೀರ್ಮಾನ ಮಾಡ್ಬಿಡೋಲ್ಲ? ನಿಜವಾದ ಕಾರಣ ಏನು ಅಂತ ಕೇಳಿ ತಿಳ್ಕೊಬೇಕಿತ್ತು ಅಮ್ಮೋರೆ. ಕೇಳ್ದೆ, ಒಂದಲ್ಲ 10 ಸಲ ಕೇಳ್ದೆ. ಆದ್ರೆ ಅವನ ಬಾಯಿಂದ ಬಂದ ಉತ್ತರ ಒಂದೇ.